ಜಾತಿ, ಬಡತನ ಎಷ್ಟೇ ಅಡೆತಡೆಗಳು ಇದ್ದರೂ ಕೂಡ ಶಿಕ್ಷಣವೇ ಶಕ್ತಿ ಅಂತ ತೋರಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಭಾರತದ ಬೆಳಕು ಬಾಬಾ ಸಾಹೇಬ್ ಈ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಜಾತಿ, ಬಡತನ ಎಷ್ಟೇ ಅಡೆತಡೆಗಳು ಇದ್ದರೂ ಕೂಡ ಶಿಕ್ಷಣವೇ ಶಕ್ತಿ ಅಂತ ತೋರಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಪಡೆದಂತಹ ಅನೇಕ ಪದವಿಗಳು ನಮಗೆಲ್ಲರಿಗೂ ಸ್ಫೂರ್ತಿ ನೀಡುವಂಥದ್ದು. ಅವುಗಳಲ್ಲಿ ಕೆಲವು ತಮ್ಮ ಮುಂದೆ ಹೇಳ್ತೇನೆ. ಅವರು 1912ನೇ ಇಸ್ವಿಯಲ್ಲಿ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಪದವಿಯನ್ನು ಪಡಿತಾರೆ. 1913ರಲ್ಲಿ ಅವರು ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ಹೋಗ್ತಾರೆ. ಕೊಲಂಬಿಯಾ ಯೂನಿವರ್ಸಿಟಿ ಅಮೆರಿಕದಲ್ಲಿ ಅವರು MA ಎಕನಾಮಿಕ್ಸ್ ಪದವಿಯನ್ನು ಕೂಡ ಪಡಿತಾರೆ. 1916ನೇ ಇಸ್ವಿಯಲ್ಲಿ ಮತ್ತೊಂದು ಎರಡನೇದು MA ಪದವಿಯನ್ನು ಅವರು ಪಡಿತಾರೆ. ಅನಂತರ ಅವರು PhDಗೆ ನೋಂದಣಿಯನ್ನು ಮಾಡಿಕೊಳ್ತಾರೆ ಮತ್ತು 1927ರಲ್ಲಿ PhDಯನ್ನು ಕೂಡ ಪಡಿತಾರೆ. ಅದಲ್ಲದೆ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹಾಗೂ ಗ್ರೇ ಇನ್ ಲಾ ಕಾಲೇಜ್ ಇಲ್ಲಿಯೂ ಕೂಡ ಲಾ ಅಧ್ಯಯನವನ್ನು ಮಾಡ್ತಾರೆ. 1921ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ MSc ಪದವಿಯನ್ನು ಪಡಿತಾರೆ. ಆಮೇಲೆ ಮತ್ತೆ DSc ಪದವಿಯನ್ನು ಒಂದು ಕೂಡ ಪಡಿತಾರೆ. 1923ರಲ್ಲಿ ಅವರು ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ವಕೀಲರು ಕೂಡ ಆಗ್ತಾರೆ. ಹೀಗೆ ಅವರ ಪದವಿಯ ಲಿಸ್ಟ್ ನೋಡ್ತಾ ಹೋದರೆ ಇಷ್ಟೊಂದು ಶಿಕ್ಷಣವನ್ನು ಪಡೆದಂಥ ಅಂಬೇಡ್ಕರನ್ನು ನೋಡಿದರೆ ಇದು ಇವತ್ತಿನ ಎಲ್ಲ ಯುವ ಪೀಳಿಗೆಗೆ ಒಂದು ಸ್ಫೂರ್ತಿಯಾದಂತಹ ವಿಷಯ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾಳೆ ಮತ್ತೆ ಇನ್ನೊಂದು ಸ್ಫೂರ್ತಿದಾಯಕ ಬಾಬಾ ಸಾಹೇಬರ ಬಗ್ಗೆ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.